2025 ಹಾಗೂ 26ನೇ ಸಾಲಿನ ಪ್ರತಿಷ್ಠಿತ ಮುಖ್ಯಮಂತ್ರಿ ಚಿನ್ನದ ಪದಕಕ್ಕೆ ಭಾಜನರಾದ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಅವರನ್ನು ಹರಿಹರ ಗಾಂಧಿನಗರ ಮುಖಂಡರು ಹಾಗೂ ಅವರ ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಹರಿಹರ ನಗರದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಕಾಂಗ್ರೆಸ್ ಮುಖಂಡರಾದ ನಂದಿಗಾವಿ ಶ್ರೀನಿವಾಸ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎಂಬಿ ಆಬಿದಲಿ, ನಗರಸಭೆಯ ಮಾಜಿ ಸದಸ್ಯರಾದ ಮುಜಮ್ಮಿಲ್, ಅಂಜುಮನ್ ಸಂಸ್ಥೆಯ ಸದಸ್ಯರಾದ ಎಚ್ ನೂರುಲ್ಲಾ, ಗುಬ್ಬಿ ಅತಾವುಲ್ಲಾ, ಇನಾಯತ್ ಅತಾವುಲ್ಲಾ ಹಾಗೂ ಇನ್ನೂ ಇತರೆ ಮುಖಂಡರು ಉಪಸ್ಥಿತರಿದ್ದರು. ವರದಿ ಶೋಯಬ್ ಅಹಮದ್, ವಾರ್ತಾ ಮಾಧ್ಯಮ, ಹರಿಹರ. ಅವರ ಅಳಿಯರಾದ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಅವರಿಗೆ ಮುಖ್ಯಮಂತ್ರಿಯವರು ಚಿನ್ನದ ಪದಕ ಕೊಟ್ಟು ಅವ್ರಿಗೇನು ಸನ್ಮಾನಿಸಿದ್ದಾರೆ. ಅದರ ಬಗ್ಗೆ ಇವತ್ತು ಈ ದಿನ ನಾವು ನೂರುಲ್ಲಾ ಅವರ ಮನೆಯಲ್ಲಿ ಒಂದು ಅಭಿನಂದನಾ ಸಮಾರಂಭ ಅವ್ರಿಗಿಟ್ಟು ಇವತ್ತು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ದೇವರು ಅವರ ಏನು ಅವರು ಓದುತ್ತಿದ್ದಾರೆ, ಅದರಲ್ಲಿ ಅವರಿಗೆ ದೇವರು ಯಶಸ್ವಿಗೊಳಿಸಲಿ ಅಂಥೇಳಿ ಆಶಿಸುತ್ತಾ ಮುಂದಿನ ದಿನಗಳಲ್ಲಿ ಅವರು KS ಇದು ಮಾಡಿ DSP SP ಆಗಿ ನಮ್ಮ ಸಮಾಜಕ್ಕೆ ಒಂದು ಘನತೆ ಗೌರವ ತರಬೇಕಂಥೇಳಿ ಆಶಿಸುತ್ತಾ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಿ ಅಂಥೇಳಿ ನಮ್ಮ ಹರಿಹರ ಮತ್ತು ಗಾಂಧಿನಗರ ಸಮಾಜ ಮುಸ್ಲಿಂ ಸಮಾಜ ವತಿಯಿಂದ ಶುಭ ಹಾರೈಸುತ್ತಾ ಈ ದಿನ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಿದ್ದೇವೆ. ದೇವರವರಿಗೆ ಒಳ್ಳೇದು ಮಾಡಲಿ. ಹರಿಹರದ ಅಳಿಯ ಅಂತ ಹೇಳಿದರು. ನಮಗೆ ತುಂಬ ಖುಷಿ ಆಯಿತು ಕೇಳ್ತಿದ್ದಂಗೆ. ನಮ್ಮ ಹರಿಹರದ ಅಳಿಯ ಟಿಪ್ಪು ಸುಲ್ತಾನ್ ಅವರು ಇವತ್ತು ನಮ್ಮ CM ಮೆಡ್ಲಿಗೆ ಭಾಜನರಾಗಿದ್ದಾರೆ. ಅವರಿಗೆ ನಮ್ಮ ಹರಿಹರ ತಾಲೂಕಿನ ಸಮಸ್ತ ಜನತೆ ಪರವಾಗಿ ತಮಗೆ ಕಂಗ್ರ್ಯಾಚುಲೇಷನ್ ಅಂತೀನಿ, ಅಭಿನಂದನೆಗಳು, ಒಳ್ಳೆಯದಾಗಲಿ. ಮತ್ತು ಇವತ್ತು ಹೀಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅವರೊಂದು ಕೋಚಿಂಗ್ ಸೆಂಟ್ರು ನಡೆಸ್ಕೊತಾ ಎಷ್ಟೋ ಜನಕ್ಕೆ ದಾರಿ ದೀಪ ಆಗಿದ್ದಾರೆ ಅಂತ. ಅವರ ಒಂದು ಗೈಡೆನ್ಸ್ ಮೇಲೆ ಇನ್ನೂ ಹೆಚ್ಚಿನ ಮಕ್ಕಳು, ನಿಮ್ಮ ಸಮಾಜದ ಮಕ್ಕಳು ಮತ್ತು ನಮ್ಮ ಎಲ್ಲ ಸಮಾಜದ ಮಕ್ಕಳು ಮುಂದೆ ಬಂದು ಒಳ್ಳೆ ಗೌರವ ಸ್ಥಾನ ಪಡೀಲಿ ಅಂತ ಹೇಳ್ತಾ, ನಿಮ್ಮ ಒಂದು ಭವಿಷ್ಯ ಏನು ನಮ್ಮ ಅಧ್ಯಕ್ಷರು ನುಡಿದಿದ್ದಾರೆ SP ಆಗಲಿ ಅಂತ, SP ಎಲ್ಲ ಅದ್ರ ಮೇಲಿಂದ ಏನಾರು ಇದ್ದರೆ ಅದೂ ಆಗಲಿ ಅಂತೇಳಿ ನಮ್ಮ ಹರಿಹರ ತಾಲೂಕು ಜನತೆ ಪರವಾಗಿ ನಮಗೆ ಶುಭಾಶಯ ಕೊಡ್ತೇನೆ. ಥ್ಯಾಂಕ್ ಯು. अभी यहाँ पर हमारे माजी सदर अंजुमन सिकबतुल्ला साहब और सम्मान करें और हमारे कांग्रेस के मुखंड श्रीनिवास और हमारे कांग्रेस के ब्लॉक कांग्रेस अध्यक्ष आबिद अली साहब और हमारे नूरानी मस्जिद के पूरे मेन जमात वाले और खुबा मस्जिद के मुतल्ली साहब और जो हमारे अंजुमन इस्लामिया के मेंबर नूरुल्ला साहब और गांधीनगर के पूरे तमाम लोग आज गुब्बी इनायतुल्ला साहब और गुब्बी अताउल्ला साहब उनके जवई जो हमारे मोहल्ले को आने के बाद में हमें उनको एक छोटा सा प्रोग्राम सम्मान रखे. उन्होंने हमारे फंक्शन को लब्बैक कहते आकर सबको भी मुबारकबाद हम पूरे मोहल्ले से हमें दिए हैं. हमें इनको मुबारकबाद, आने वालों को भी सबको भी मुबारकबाद बोलकर ये मोहल्ले से और इस घर से मुबारकबाद बोलता हूँ. 2 बात बोलने के लिए अस्सलाम वालेकुम. ನಮ್ಮ ಗಾಂಧಿನಗರ ಅಲ್ತಾಫ್ ಗುಬ್ಬಿ ಸಾಬ್ ಅಂತ ಅವರು गुब्बी अताउल्ला साहब ಅವ್ರದ್ದು ಇನ್ನು जो है ना इनका नाम टीपू सुल्तान. इन्हों पहले है ना लच्चर थे. आज जो है ना सब इंस्पेक्टर ने, और नेक्स्ट जो है ना IAS और इसकी जो परसों एग्ज़ाम हुआ उसमें टॉपर आए. इंशाल्लाह आने वाले दिनों में इन्हों है ना हमारे डिस्ट्रिक्ट को होंगे, हमारे स्टेट को होंगे, जो भी पोस्ट लेकर आते हैं अल्लाह इनको पहला कामयाब अता फरमा दे. और हमारी तरफ से सब के तरफ से इनको खुश आमदीद और मुबारकबाद. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಯವರ ಪದಕಕ್ಕೆ ಭಾಜನರಾಗಿರುವಂಥ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಅವರಿಗೆ ಇವತ್ತು ಅಭಿನಂದನೆ ಸಲ್ಲಿಸುವ ಕಾರಣಕ್ಕಾಗಿ ಹರಾಜ್ ಅವರ ಫ್ಯಾಮಿಲಿ ವತಿಯಿಂದ ಈ ಒಂದು ಅಭಿನಂದನಾ ಸಮಾರಂಭ ಅವರಿಗೆ ಆಯೋಜಿಸಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ನಮ್ಮ ಸತ್ಕಾರವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರ ಸೇವಾವಧಿಯಲ್ಲಿ ಇನ್ನೂ ಉನ್ನತ ಸ್ಥಾನಮಾನ ಗಳಿಸಲಿ, ಅವ್ರಿಗೆ ಯಶಸ್ವಿ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. थैंक यू. आज यहाँ सब मिल को जमने का एक मौका क्या बोले तो हमारे मुतल्ली साहब, खलील साहब और नूर, मुजीबुर रहमान, अशरफ और रहमान, परवेज़ जो भी है
जस्ट एक फ़ोन करते ही सब जमा होकर एक गुलपोशी का इंतज़ाम करे। बहुत बहुत शुक्रिया। और MLA श्रीनिवास नंदीगावी उन्होंने सब आए थे, अंजुमन सदर सिगबतुल्ला उन्होंने सब आए थे, उनका मैं तहे दिल से शुक्रिया अदा करता हूँ। और ब्लैक प्रेसिडेंट आबिद अली साहब उन्होंने भी आए थे, उनका भी मैं तहे दिल से शुक्रिया अदा करता हूँ। आज जो भी कार्रवाई हुई उसका बहुत बहुत शुक्रिया, और इससे भी ज़्यादा होने की कोशिश कर रहे हैं, और दुआ भी करो आगे चल को जो भी है अल्लाह सबके दुआ से एक ज़रिया बने दे बोल को। और जो कुछ है क्या भी छोटी मोटी गलती हुई रही तो माफ़ कर दो।